ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರೆ ನೀವೆಲ್ಲ ಆರಾಮದ್ರ ಅಂತ ಅನ್ಕೋತೀನಿ. ನಾನು ಆರಾಮದಿ ನೋಡ್ರಿ ಫ್ರೆಂಡ್ಸ್. ಇವತ್ತು ನೋಡ್ತಿರ್ಬೋದು, ಬೆಳಿಗ್ಗೆ ನಾನು ಬ್ಲಾಗನ್ನು ಚಾಲೂ ಮಾಡೀನಿ. ಟೈಮ್ ಇವಾಗ 6:30 ಆಗಿ ನೋಡ್ತಿರ್ಬೋದು. ಇವಷ್ಟೊಂದು ಬಿಸಿಲು ಅದಂಥೇಳಿ ಇವಾಗ ಎಳಿ ಬಿಸಿಲು ಸ್ಟಾರ್ಟ್ ಆಗ್ಯ ನೋಡ್ರಿ. ನಾನಿವಾಗ ಮೇಲ್ಗಡೆ ಮೊಯ್ತನೆ ಎಬ್ಸಕ್ಕಂತ ಹೇಳಿ ಬಂದೀನಿ. ಇನ್ನೂ ಮಕ್ಕೊಂಡ ನೋಡ್ರಿ. ಇವಾಗೇನು ಸಾಲೆಲ್ಲ ಸೂಟಿ ಇದಾವಲ್ಲ ಫ್ರೆಂಡ್ಸ್, ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ರು ನಡೀತದೆ ಅಂಥೇಳಿ ನಾನು ಅವನ್ನ ಎಬ್ಸಕ್ಕೆ ಹೋಗಿಲ್ಲ. ಒಂದು ವೇಳೆ ಎಬ್ಸಿದ್ನಿ ಅಂತಂದ್ರೆ ಸುಮ್ಮನೆ ಹೊರಗಡೆ ಅಡ್ಡಾಡ್ಕೋತ ಕುಂದಿರ್ತಾನ ಅಂಥೇಳಿ ಸುಮ್ಮನೆ ಮಲ್ಕೊಳ್ಳಿ ಅನ್ಕತ ಅಂಥೇಳಿ ಹಂಗೆ ಬಿಟ್ಟು ನೋಡ್ರಿ. ಅವನ್ನ ಎಬ್ಸಾಕತ್ತೀನಿ, ಇನ್ನೂ ಎದ್ದಿಲ್ಲ. ನಿಧಾನಕ್ಕೆ ಹೇಳಿ ಅಂತ ಹಂಗೆ ಬಿಟ್ಟು ನೋಡ್ರಿ. ಇಲ್ಲಿ ನಾನು ಹುಣಸೆ ಹಣ್ಣನ್ನು ಇಲ್ಲಿ ಚೀಲದಾಗ ನಮ್ಮ ತೋಟದಾಗ ಹುಣಸೆ ಹಣ್ಣು ಗಿಡ ಅದಾವೆ ಫ್ರೆಂಡ್ಸ್. ಅವ್ರನ್ನ ಹಸ್ಬೆಂಡ್ ತಂದು ಇಲ್ಲಿ ಚೀಲದಾಗ ಇಟ್ಟಾರ. ನಿನ್ಗೆ ಎಷ್ಟು ಬೇಕಾಸ್ ತೊಗೊಂಡು ಉಳ್ದು ಹಿಂದಿನ ಮನೆಗೆ ಅಲ್ಲಿ ಕೊಡ ಅಂತ ಹೇಳ್ಯಾರ. ಹಂಗಾಗಿ ನಾನು ಚೀಲದೂ ಇಲ್ಲಿ ಈ ಬುಟ್ಟಾಗ ಹಾಕೊಳಕತ್ತೀನಿ ನೋಡ್ರಿ. ನನಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ತೊಗೊಂಡು ಉಳ್ದೋನ ಚೀಲದಾಗ ಕಟ್ಟಿ ಇಡಾಕಂತೇಳಿ ಇಟ್ರಾಯ್ತು ಅಂತ ಹೇಳಿ ನಾ ಈಗ ಈ ದೊಡ್ಡ ಬುಟ್ಟಿ ಒಳಗೆ ಹುಣಸೆ ಹಣ್ಣನ್ನು ಹಾಕೊಳಕತ್ತೀನಿ ನೋಡ್ರಿ. ಇದ್ರಾಗಿನ ಭಾಳ ಕಡ್ಡಿ ಅವೆಲ್ಲ ಅದಾವೆ ಫ್ರೆಂಡ್ಸ್. ಹುಣಸೆ ಹಣ್ಣನ್ನು ಭಾಳ ದಿನ ಆಯ್ತು ಇವು ಬಿಡಿಸಿ ಹೆಂಗೆ ಚೀಲದಾಗ ಕಟ್ಟಿಟ್ಟಾರ. ಒಂದು ಸ್ವಲ್ಪ ಹುಳನೂ ಆಗ್ಯಾವು. ನೋಡ್ಬಿಟ್ಟು ಬಿಡಿಸ್ಕೇಶಂದ್ರೆ ಸ್ವಚ್ಛ ಮಾಡಿ ಈ ಕುರ್ನ ಬಿಸಿಲಿಗೆಲ್ಲ ಹಾಕಿಬಿಟ್ಟು ಆಮೇಲೆ ಸ್ವಚ್ಛ ಮಾಡಿ ಬಿಸಿಲಿಗೆಲ್ಲ ಹಾಕಿ ಒಂದು ಡಬ್ಬದೊಳಗೆ ಸ್ಟೋರ್ ಮಾಡಿ ಇಡಬೇಕು. ಹಿಂಗೆ ಈ ರೀತಿ ನಾವೆಲ್ಲ ಸ್ವಚ್ಛ ಮಾಡಿ ಹುಣಸೆ ಹಣ್ಣನ್ನು ಸ್ಟೋರ್ ಮಾಡಿ ಇಟ್ವಿ ಅಂತಂದ್ರೆ ಒಂದು ವರ್ಷ ಆದರೂ ಕೂಡ ಏನೂ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಭಾಳ ಹೊಲಸದಾವೆ ಫ್ರೆಂಡ್ಸ್. ಅದಕ್ಕೆ ಇವೆಲ್ಲ ಕಡ್ಡಿ ಮತ್ತು ಇದ್ರಾಗಿನ ಹುಣಸಿಗಪ್ಪ ಅದಾವು, ಕುರ್ನೆಲ್ಲ ತೆಗಿಬೇಕು. ಎಲ್ಲ ಮಾಡಬೇಕಾದ್ರೆ ಒಂದು 2 ದಿನವೇ ಬೇಕಾಗತ್ತೆ ಅಂತ ಹೇಳಬೇಕು. ಅದಕ್ಕೆ ನೋಡ್ರಿ, ಇಲ್ಲಿ ಇವಾಗ ನನಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಇಲ್ಲಿ ಬುಟ್ಟಿ ಒಳಗೆ ಹಾಕೊಳಕತ್ತೀನಿ. ಈ ಕುರ್ನ ಯಾವಾಗ ಸ್ವಚ್ಛ ಮಾಡೋದಾಗುತ್ತಾ ಗೊತ್ತಿಲ್ಲ. ಇವತ್ತು ನಾನು ಈ ಕುರ್ ತೆಗೆದು ಬುಟ್ಟಿ ಒಳಗೆ ಇಡಾಕತ್ತೀನಿ. ಉಳ್ದೋನ ಹಿಂದಿನ ಮನೆಗೆ ಅಲ್ಲಿ ಎಲ್ಲ ಕೊಡ್ತೀನಿ ನೋಡ್ರಿ. ಇಲ್ಲೆಷ್ಟು ಕಡ್ಡಿ ಅದೆಲ್ಲ ಹಂಗದಾವು. ಇಷ್ಟನ್ನು ತೊಗೊಂಡ್ಬಿಟ್ಟು ನಾನು ಇದ್ರಾಗ ಒಂದು ಬುಟ್ಟಿ ತುಂಬ ತೊಗೊಂಡಿನಿ. ಇದ್ರಾಗ ಅರ್ಧಕ್ಕರ್ಧ ಹೊಲಸನೆ ಅದಾವು. ಒಂದು ಬುಟ್ಟಿ ತೊಗೊಂಡಿನಲ್ಲ, ಇದ್ರಾಗ ಒಂದು ಅರ್ಧ ಸ್ವಚ್ಛ ಮಾಡಿದಾಗ ಒಂದು ಅರ್ಧ ಬುಟ್ಟಿ ಅಕ್ಕ ನೋಡ್ರಿ. ಅಷ್ಟೊಂದು ಹೊಲಸದಾವ ಇವೆಲ್ಲ. ತಂದುಬಿಟ್ಟು ಭಾಳ ದಿನವೇ ಆಯಿತು. ಈ ಚೀಲದಾಗೆ ಕಟ್ಟಿ ಇಷ್ಟೇ ಇಟ್ಟಿದ್ದೆ ನಾನು. ಹಸ್ಬೆಂಡ್ ಬಾಯಕತ್ರು, ಎಷ್ಟು ದಿನ ಆಯಿತು ಈ ಕುರ್ನ ತಂದಿಟ್ಟು ಇನ್ನೂ ಕೂಡ ನೀ ಖಾಲಿ ಮಾಡಿಲ್ಲಲ್ಲ, ತೊಗೊಂಡಿಲ್ಲಲ್ಲ ಅಂತಂದರು. ಅದಕ್ಕೆ ಇವತ್ತು ನನಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡ್ಬಿಟ್ಟು ನಾನು ಉಳಿದು ಕೊಟ್ರಾಯ್ತು ಅಂತ ಹೇಳಿ ಇಲ್ಲಿ ಬುಟ್ಟಿ ಒಳಗೆ ಹಾಕೊಂಡು ಇಟ್ಕೊಂಡು ನೋಡ್ರಿ. ಇಷ್ಟನ್ನು ನಾನು ತೊಗೊಂಡು ಇಟ್ಟಿನಿ. ಇವಾಗ ಉಳ್ದೋನ ಇಲ್ಲಿ ಚೀಲ ಕಟ್ಟಿಟ್ಟು ನೋಡ್ರಿ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, 7 ಗಂಟೆಗೆ ಬಿಸಿಲು ಚಾಲೂ ಆಗಿದೆ. ಇಲ್ಲಿ ಗಿಡಗಳಿಗೆ ನೀರು ಹಾಕಿಲ್ಲ. ಅದಕ್ಕೆ ಬೆಳಿಗ್ಗೆ ಟೈಮ್ದಾಗ ಗಿಡಗಳಿಗೆ ನೀರು ಹಾಕ್ಬೇಕಂದ್ರೆ ನಾವು ಬೆಳಿಗ್ಗೆ ಟೈಮ್ದಾಗ ಮತ್ತು ರಾತ್ರಿ ಟೈಮ್ದಾಗ ಹಾಕಬೇಕು. ಮಧ್ಯಾಹ್ನದಾಗ ಬಿಸಿಲು ಟೈಮ್ದಾಗ ಹಾಕಬಾರ್ದು. ಅದಕ್ಕೋಸ್ಕರವಾಗಿ ಇವಾಗ ಬೆಳಿಗ್ಗೆ ಟೈಮಲ್ಲ, ಹಂಗಾಗಿ ನಾ ಮೇಲ್ಗಡೆ ಬಂದಿದ್ನಲ್ಲ ಅಂಥೇಳಿ ಇವಾಗ ಹಾಕಕತ್ತೀನಿ ನೋಡ್ರಿ. ಬಾಟ್ಲ್ ಒಳಗೆ ನೀರಿದ್ದು ಅವ್ರನ್ನ ಸ್ವಲ್ಪ ಹಾಕಕತ್ತೀನಿ. ನಾ ದಿನಾನು ಹಾಕಕ್ಕೆ ಹೋಗಲ್ಲ ಫ್ರೆಂಡ್ಸ್, 2 ದಿನಕ್ಕೊಮ್ಮಿಂಗೆ ಹಾಕ್ತೀನಿ. ಆದರೂ ಕೂಡ ನೋಡ್ರಿ, ಇವಾಗ ಬಿಸಿಲು ಎಷ್ಟದ, ಒಂದೊಂದು ಗಿಡ ಬಾಡ್ಯಾವು, ಏನೂ ಮಾಡೋಕ್ಕಾಗೋದಿಲ್ಲ. ಇವತ್ತು ನಾಷ್ಟ ಬಂದುಬಿಟ್ಟು ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ರವೆ ಹುರ್ಕೊಳಕತ್ತೀನಿ ನೋಡ್ರಿ. ನಮ್ಮ ಮನ್ಯಾಗ ಉಪ್ಪಿಟ್ಟು ಅವಲಕ್ಕಿ ಅಂತಂದ್ರೆ ಹುಡುಗರು ಬ್ಯಾಡ ಅಂಥೇಳಿ ಉಪ್ಪಿಟ್ಟು ಮಾಡಬೇಡ, ಅವಲಕ್ಕಿ ಮಾಡಬೇಡ ಅಂಥೇಳಿ ತಿನ್ನೋಕೆ ಭಾಳ ರಂಪ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಉಪ್ಪಿಟ್ಟೊಳಗೆ ಬಾಡಿಸ್ಕೊಳಕಂಥೇಳಿ ಇವು ಪಾಪಡಿನ ಅವ್ರನ್ನ ಕರಿಲಾಕತ್ತೀನಿ ನೋಡ್ರಿ ಎಣ್ಣೆಯಾಗ. ಈ ಥರ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ನಿ ಅಂತಂದ್ರೆ ಸೈಡಲ್ಲಿ ಬಾಡಿಸ್ಕೊಳಕ್ಕೆ ಏನಾದರೂ ಇವು ಇರ್ಲಿಕ್ಕಂದ್ರೆ ಕುರುಡಿಗೆರ ನಾನು ಕರಿಬೇಕು. ಆವಾಗ ಅದೊಂದು ಅವಲಕ್ಕಿ ಉಪ್ಪಿಟ್ಟು ಒಂದು ಬಾಯಿಗೆ ಇಟ್ಕೊಂಡು ಮೇಲ್ಗಡೆ ಇವ್ರನ್ನ ಬಾಡಿಸ್ಕೊಂಡು ತಿಂತಾರೆ. ಇಲ್ಲಾಂದ್ರೆ ಅವ್ರನ್ನ ಅಷ್ಟೇ ಮಾಡಿದ್ನಿ ಅಂತಂದ್ರೆ ತಿನ್ನೋಕೆ ಭಾಳ ರಂಪಾಟ ಮಾಡ್ತಾರೆ ಹುಡುಗರು. ಅದಕ್ಕೆ ಅವ್ರ ಜೊತೆ ಇವತ್ತು ಉಪ್ಪಿಟ್ಟು ಮಾಡಾಕತ್ತೀನಲ್ಲ ನಾಷ್ಟಕ್ಕೆ, ಅದಕ್ಕೆ ಅದ್ರ ಜೊತೆ ಇವ್ರನ್ನ ಪಾಪಡಿ ಇದ್ದು ಫ್ರೆಂಡ್ಸ್ ಭಾಳ ದಿನ ಆಯಿತು ತೊಗೊಂಬಂದು ಅವ್ರನ್ನ ಇವತ್ತು ಕರಿಯಾಕತ್ತೀನಿ ನೋಡ್ರಿ. ಇವ್ರನ್ನ ಯಾವಾಗಲೂ ನಾನು ಕರೆಯಂಗಿಲ್ಲ, ಈ ಥರ ಮಾಡಿದಾಗ ಅಷ್ಟೇ. ಉಪ್ಪಿಟ್ಟು ಅವಲಕ್ಕಿ ಮಾಡಿದಾಗ ಮಾತ್ರ ನಾನು ಕಂಪಲ್ಸರಿಯಾಗಿ ಇವ್ರನ್ನ ಮಾಡಲೇಬೇಕು. ಮಾಡ್ಲಿಕ್ಕಂದ್ರೆ ತಿನ್ನೋದೇ ಇಲ್ಲ ಅವರು. ಇವಾಗ ನೋಡ್ತಿರ್ಬೋದು, ಉಪ್ಪಿಟ್ಟು ಕೂಡ ಮಾಡಿದ್ದಾಯಿತು. ನೀವು ಉಮ್ಗೈಲ್ ಅಂತ ಹೇಳಿ ಮುಚ್ಚಿಟ್ಟು ನೋಡ್ರಿ. ಇವಾಗ ಹುಡುಗರಿಗೆ ಹಾಕ್ಕೊಡ್ಬೇಕು. ಈ ಥರ ಮಾಡಿ ಉಮ್ಗೈದ ಮ್ಯಾಗ ಒಂದು ಸಲ ಈ ರೀತಿ ಪೂರ್ತಿಯಾಗಿ ಕಲಿಸ್ಕೋಬೇಕು. ಯಾಕಂದ್ರೆ ಮೇಲ್ಗಡೆ ತೆಳಗಡೆ ಎಲ್ಲ ಪೂರ್ತಿಯಾಗಿ ಬೇಯಲ್ಲ ಹೇಳ್ಬಿಟ್ಟು ಈ ಥರ ಒಮ್ಮೆ ಕಲಿಸ್ಕೊಂಡು ಇಟ್ಕೊಂಡ್ರೆ ಉಪ್ಪಿಟ್ಟು ಚಲೋತ್ನಾಗ ಬೆಂದಿರ್ತದೆ ನೋಡ್ರಿ. ಹುಡುಗರಿಗೆ ಹಾಕ್ಕೊಡಕ್ಕಂತ ಹೇಳಿ ತಾಟನ್ನು ಕೂಡ 2 ತಾಟನ್ನು ಕೂಡ ಇಟ್ಕೊಂಡಿನಿ. ಅವ್ರಿಗೆ ಹಾಕ್ಬಿಟ್ಟು ಅದರ ಮೆಣಸಿನ್ಕಾಯಿ ಅವೆಲ್ಲ ಇರ್ತಾವಲ್ಲ ಫ್ರೆಂಡ್ಸ, ಎಲ್ಲನೂ ಆಯ್ದು ನಾನು ಕೊಡಬೇಕು. ಹಾಗೆ ಕೊಟ್ನಿ ಅಂತಂದ್ರೆ ಅವ್ರನ್ನ ಆಯ್ಕೋತ ಕೂತ್ಬಿಡ್ತಾರೆ, ಜಲ್ದಿ ತಿನ್ನೋದೇ ಇಲ್ಲ. ಇವಾಗ ನೋಡ್ರಿ, ಉಪ್ಪಿಟ್ಟಿನ್ನೂ ತಿಂದಿಲ್ಲ. ಅದಕ್ಕೆ ಅದ್ರ ಬದಲಿ ಕುರುಡಿಗಿನ ಅಡ್ವಾನ್ಸ್ ಆಗಿ ಕುರುಡಿಗೆ ತಿನ್ನಾಕತ್ತಾರೆ ನೋಡ್ರಿ. ಇಬ್ಬರು ಒಂದೊಂದು ತಾಟ್ನಾಗ ಸಣ್ಣ ತಾಟ್ನಾಗ ಹಾಕೊಂಡು ಬಂದ್ಬಿಟ್ಟು ಹೊರಗಡೆ ಕುಂತು ಟಿ ವಿ ನೋಡ್ಕೋತ ಕುರುಡಿಗೆ ತಿನ್ನಾಕತ್ತಾರೆ ನೋಡ್ರಿ. ತಿನ್ಬೇಡಪ್ಪ, ಉಪ್ಪಿಟ್ಟು ಜೊತೆ ಬಾಡಿಸ್ಕೊಂಡು ತಿನ್ನಾಕತ್ರಿ ಅಂತ ಹೇಳೀನಿ. ಆದರೂ ಕೂಡ ತೊಗೊಂಬಂದು ಕುಂತಾರೆ ಇಬ್ಬರು ಕೂಡ.
ಇವಾಗ ನೋಡ್ರಿ ಟಿ ವಿ ನೋಡಾಕತ್ತಾರ ಹುಡುಗರು. ಟೈಮ್ ಇವರಿಬ್ಬರಿಗೆ ನಾಷ್ಟ ಹಾಕ್ಕೊಟ್ಟು ನಾಷ್ಟ ತಿನ್ನೋದಾದ್ಮ್ಯಾಗ ಇವ್ರಿಗೆ ಏನಾರು ಬರೀಲಾಕಂತೇಳಿ ಹಾಕ್ಕೊಡ್ತೀನಿ ಫ್ರೆಂಡ್ಸ. ಅವ್ರು ಬರ್ಕೋತ ಕುಂತ್ರಂದ್ರೆ ನಾನು ನನ್ನ ಮುಂದಿನ ಕೆಲಸ ಮಾಡ್ಕೋತ ಕುಂದಿರ್ತೀನಿ. ನೋಡ್ತಿರ್ಬೋದು ಇವಾಗ ಟೈಮ 8:30 ಆಗ್ಯದ. 8:30 ಅನ್ನೋದ್ರಾಗ ನಂದು ನಾಷ್ಟ ಮಾಡೋದಾಯಿತು. ಇನ್ನೂ ಕೂಡ ಹುಡುಗರಿಗೆ ಹಾಕ್ಕೊಟ್ಟಿಲ್ಲ. ಹುಡುಗರಿಗೆ ಕೂಡ ಜಲ್ದಿ ಹಾಕ್ಕೊಟ್ಟು ನಾನು ನನ್ನ ಮುಂದಿನ ಕೆಲಸ ನೋಡ್ಕೋತೀನಿ. ಅದೇ ರೀತಿ ಫ್ರೆಂಡ್ಸ ಇವ್ರದ್ದು ತಿನ್ನೋದಾದ್ಮ್ಯಾಗ ಹೋಮ್ವರ್ಕ್ ಹಾಕ್ಕೊಟ್ಟು ನಾನು ಇನ್ನೂ ಬಟ್ಟೆ ಬಾಂಡೆ ಮತ್ತು ಎಲ್ಲ ಅಡುಗೆ ಕೆಲಸ ಅದನ್ನೆಲ್ಲ ಆಮೇಲೆ ಮಾಡ್ಕೋತ ಕುಂದಿರ್ತೀನಿ. ಇನ್ನೂ ಮಧ್ಯಾಹ್ನ ಅಡುಗೆ ಕೂಡ ಮಾಡಬೇಕು. ಇವ್ರಿಗೆ ಮೊದಲು ನಾಷ್ಟ ಹಾಕ್ಕೊಡ್ತೀನಿ. ನಂತರ ಫ್ರೆಂಡ್ಸ ಇವಾಗ ಟೈಮ್ ಸಂಜೆ 4 ಗಂಟೆ ಆಗ್ಯದ. ಇವಾಗ ಊಟ ಅದೆಲ್ಲ ಆದ್ಮ್ಯಾಗ ಇನ್ನೂ ಚಹಾ ಆಗಿಲ್ಲ. ಊಟದೆಲ್ಲ ಆದ್ಮ್ಯಾಗ ಒಂದು ಸ್ವಲ್ಪ ಮಲ್ಕೊಂಡೆ. ಮಧ್ಯಾಹ್ನ ಮಲ್ಕೊಂಡೋದು ಆದ್ಮ್ಯಾಗ ಇವ್ಕೂರ್ನ ಇವಾಗ ಹುಂಚಿಕಾಯಿನ ಸ್ವಚ್ಛ ಮಾಡಿ ಇಡಾಕತ್ತೀನಿ ನೋಡ್ರಿ. ಬುಟ್ಟಿ ಒಳಗೆ ಹಾಕಿಟ್ಟಿದ್ನೆಲ್ಲ ಬೆಳಿಗ್ಗೆ. ಇವಾಗ ಇವ್ಕೂರ್ನ ಸ್ವಚ್ಛ ಮಾಡಾಕತ್ತೀನಿ ನೋಡ್ರಿ. ಇದ್ರಾಗ ಕಡ್ಡಿ ಅವೆಲ್ಲ ಭಾಳ ಹೊಲಸದಾವ ಫ್ರೆಂಡ್ಸ. ಅದಕ್ಕೋಸ್ಕರವಾಗಿ ಸೈಡಲ್ಲಿ ಹೊಲಸನ್ನು ಹಾಕಕ್ಕೆ ಒಂದು ಬುಟ್ಟಿ ಇಟ್ಕೊಂಡಿನಿ ಮತ್ತು ಸ್ವಚ್ಛ ಮಾಡಿ ಹಾಕಕ್ಕೆ ಅಂಥೇಳಿ ಮತ್ತೊಂದು ಬುಟ್ಟಿ ಇಲ್ಲಿ ಇಟ್ಕೊಂಡಿನಿ. ಇದ್ರಾಗ ಕಡ್ಡಿ ಮತ್ತು ಈ ರೀತಿ ಕಲ್ಲಿಲೆ ಜಜ್ಜಾಕತ್ತೀನಿ. ಯಾಕಂದರೆ ಇದ್ರಾಗ ಹುಂಚಿಗಪ್ಪು ಇರ್ತಾವಲ್ಲ ಅವೆಲ್ಲ ಹುಂಚಿಗಪ್ಪನ್ನು ಕೂಡ ತೆಗಿಬೇಕಲ್ಲ. ಹಂಗಾಗಿ ಕಲ್ಲಿಲೆ ಜಜ್ಜಿಬಿಟ್ಟು ಹುಂಚಿಕಾಯನ್ನು ನಾನು ಸ್ವಚ್ಛ ಮಾಡಾಕತ್ತೀನಿ. ಇವಕ್ಕನ್ನೆಲ್ಲ ಸ್ವಚ್ಛ ಮಾಡೋದಾದ್ಮ್ಯಾಗ ಮತ್ತೊಮ್ಮೆ ಒಂದು 3-4 ದಿನ ಬಿಸಿಲಿಗೆ ಒಣಾಕಬೇಕು. ಬಿಸಿಲಿಗೆ ಹಾಕ್ಲಿಕ್ಕಂದ್ರೆ ಹುಳ ಆಗಿಬಿಡ್ತಾವೆ. ಅದಕ್ಕೋಸ್ಕರವಾಗಿ ಇವಕ್ಕನ್ನ ಸ್ವಚ್ಛ ಮಾಡಿ ಬಿಸಿಲಿಗೆ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ನನ್ನ ವ್ಲಾಗ್ ಇಷ್ಟ ಆಯ್ತಂದ್ರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.